ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಗೆ ಸಂತೋಷ್ ಮಾತಾಡ್ತಾ ಇರೋದು. ಹೌದು, ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಧುವಣ್ಣ ಮತ್ತೆ ನಾವು ಲೈವ್ ಬಂದು ಹಾಗೂ ಪೋಸ್ಟ್ ಕೂಡ ಮಾಡಿದೀವಿ. ರ್ಯಾಲಿ ಇದೆ ಅಂತ. ಭಾನುವಾರ ಬೆಳಗ್ಗೆ 9:30 ರ್ಯಾಲಿ ಹೊರಡ್ತಾ ಇರೋದು. ಮತ್ತೆ ಇವಾಗ ನಾವು ನಾನು ಬೆಂಗಳೂರಿಂದ ಬರ್ತಾ ಇರೋದು, ಬೆಂಗಳೂರಲ್ಲಿ ಇರೋದು. ಅದರಿಂದ ಬೆಂಗಳೂರು ಯಾರು ಬರ್ತೀರೋ ನಾನು DM ಮಾಡಿ ನಂಬರ್ ಕೂಡ ಹಾಕ್ತೀನಿ. ಆರಾಮಾಗಿ ಬನ್ನಿ. ನೆಕ್ಸ್ಟ್ ನಾವು ಬೆಂಗಳೂರಿಂದ ಇಲ್ಲಿ ಬಿಟ್ಟರೆ ಸೀದಾ ರಾಮನಗರ ಆಂಜನೇಯ ಸ್ಟ್ಯಾಚು ಇದೆ, ಅಲ್ಲಿ ಹೋಗಿ ಎಲ್ಲರೂ ಸೇರ್ತೀವಿ. ಹಾಗೂ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರೆ, ಸರ್ ಬೇರೆ ಊರಿಂದ ಬರ್ತಾ ಇದೀವಿ, ಎಷ್ಟು ಗಂಟೆಗೆ ಬರ್ಬೇಕು ಏನು ಸರ್? ಕರೆಕ್ಟ್ 9:30 10 ಗಂಟೆ ಒಳಗಡೆ ನೀವು ಆರಾಮಾಗಿ ರಾಮನಗರ ಬಂದು, ಇಲ್ಲ ರಾಮನಗರ ಬಂದು ಲೇಟ್ ಆಗೋದ್ರೆ ಬೇಕಾದ್ರೆ ಸೀದಾ ಮಂಡ್ಯ ಕೂಡ ಬರ್ಬೋದು. ಬೇರೆಯವರಿಂದ ಟ್ರೈನ್ಗಳಲ್ಲಿ ಬಸ್ಗಳಲ್ಲಿ ಬರೋದಿದ್ರೆ ಮಂಡ್ಯ ಬೇಕಾದ್ರೆ ಬಂದು ರೀಚ್ ಆಗಿ 9:30 ಸರಿಯಾಗಿ ನಾವು ಇಲ್ಲಿಂದ ಬಿಡ್ತಾ ಇದೀವಿ. ಹಾಗೂ ಮತ್ತೆ ತುಂಬಾ ಜನ ಇನ್ನೊಂದು ಕಮೆಂಟ್ ಹಾಕಿದ್ರಿ, ಸರ್ ನಾವು ಚನ್ನಪಟ್ಟಣದಿಂದ ಬರ್ತಾ ಇದೀವಿ, ಮದ್ದೂರಿಂದ ಬರ್ತಾ ಇದೀವಿ ಸರ್, ಟೈಮಿಂಗ್ಸ್ ಏನು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಹೌದು 9:00ಗೆ ರಾಮನಗರ ಬಿಡ್ತೀವಿ. ರಾಮನಗರದ ಬಿಟ್ಟಿದ ಮೇಲೆ ಸೀದಾ ನಾವು ಹೋದ್ರೆ ಚನ್ನಪಟ್ಟಣ 10-10:30 ಅಷ್ಟರಲ್ಲಿ ಚನ್ನಪಟ್ಟಣ ರೀಚ್ ಆಗ್ತೀವಿ. ಚನ್ನಪಟ್ಟಣ ರೀಚ್ ಆಗಿ ನೆಕ್ಸ್ಟ್ ನಾವು ಹೋಗೋದೇ ಕರೆಕ್ಟಾಗಿ ಒಂದು 10:45 11 ಗಂಟೆ ಚನ್ನಪಟ್ಟಣ ರೀಚ್ ಆಗ್ತೀವಿ. ಚನ್ನಪಟ್ಟಣದಲ್ಲಿ ತುಂಬಾ ಜನ ಕಾಲ್ ಮಾಡಿದ್ರು, ಸರ್ ನಮ್ಮ ಹತ್ರ ನಾವು ಬ್ಯಾನರ್ ತರ್ತಾ ಇದೀವಿ, ಈ ತರ ಮಾಡ್ಬೋದಾ, ಪೋಸ್ಟರ್ಗಳು ಹಾಕ್ಬೋದು ಅಂತ. ಹೌದು ಸರ್, ನಿಮ್ಗೆ ಇಷ್ಟ ಸರ್, ನಿಮ್ಮ ಅಭಿಮಾನ ಏನಿದೆ, ಗೆಲ್ಲಿಯವರು ಇಲ್ಲ ಅಭಿಮಾನ, ನಾವು ಗಲ್ಲಿ ಸೌಂಡ್ ಮಾಡ್ತೀವಿ ಅಂತೆಲ್ಲ ಮೆಸೇಜ್ಗಳು ಹಾಕಿದ್ರೆ, ಚನ್ನಪಟ್ಟಣದವ್ರು ನಮ್ಗೆ 4-5 ಜನ DM ಮಾಡಿದ್ರು, ಫೋನ್ ಮಾಡಿದ್ರು. ಅದಕ್ಕೆ ಸರ್ ನಾನು ಹೇಳ್ತಾರೆ, ಹೌದು ನಿಮ್ಗೆ ಸರ್ ನಿಮ್ಮ ಕೈಲಿ ಏನಾಗುತ್ತಾ, ಒಂದು ಬ್ಯಾನರ್ ಆಗುತ್ತಾ, ಪೋಸ್ಟರ್ ಆಗುತ್ತಾ, ಏನು ತಗೊಂಡು ಎಲ್ಲರೂ ಬಳಸ್ಕೊಂಡು ಪ್ರಚಾರ ಮಾಡ್ಬೇಕಾಗಿರೋದು. ನಾವು ಗಿಲ್ಲಿಯವ್ರ ಬಗ್ಗೆ ಒಂದು ಸಪೋರ್ಟ್ ಬೆಂಬಲ ನೀಡೋ ತರ ಮಾಡ್ತಾ ಇರ್ಬೇಕು. ಯಾಕಂದ್ರೆ ದೊಡ್ಡವರು ತುಂಬಾ ದೊಡ್ಡ ಕಾರಲ್ಲಿ ಎಲ್ಲ ಪ್ರಮೋಷನ್ ಮಾಡ್ತಾರೆ. ನಮ್ಗೆ ಹತ್ರ ಫೆಸಿಲಿಟಿ ಇಲ್ಲ, ಪರವಾಗಿಲ್ಲ. ನಮ್ಮ ಮತ್ತೆ ಏನ್ರಲ್ಲಿ ಅದ್ರ ಖುಷಿ ಪಡೋಣ. ಯಾರು ದುಡ್ಡು ತಯಾರು ಮಾಡ್ಕೋಬೇಡಿ. ನಿಮ್ಮ ಅಭಿಮಾನ ಏನಿದೆ ಅದರೊಳಗೆ ಬ್ಯಾನರ್ ತರ್ತೀರ, ಬ್ಯಾನರ್ ತಗೊಂಡು ಹಾಕ್ಸಷ್ಟು ಇಲ್ಲ ಅಂದ್ರೆ ಬ್ಯಾನರ್ ತಗೊಂಡಿ, ಪೋಸ್ಟರ್ ತಗೊಂಡಿ, ನಿಮ್ಮ ಹತ್ರ ಇದ್ರೆ ಆರಾಮಾಗಿ ಮಾಡ್ಸೋಣ. ನಿಮ್ಮ ಅಭಿಮಾನ ಅದು. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅಲ್ಪ ಚನ್ನಪಟ್ಟಣದವ್ರು ತುಂಬಾ ಜನ ಸೇರ್ತಾರೆ ಅಂತ ಹೇಳಿದ್ದಾರೆ. ದಯಮಾಡಿ ಚನ್ನಪಟ್ಟಣದವರೆಲ್ಲ ಬನ್ನಿ. ನೆಕ್ಸ್ಟ್ ಚನ್ನಪಟ್ಟಣದಿಂದ ನಾವು ಮದ್ದೂರ್ಗೆ ಹೋಗ್ತೀವಿ. 11:30 11:45 ಹೋಗೋ ಪ್ಲಾನ್ ಇದೆ. ದಯಮಾಡಿ ಅಷ್ಟಲ್ಲಿ ಅಲ್ಲೆಲ್ಲ ಸೇರಿದ್ರೆ ಇನ್ನೂ ಸ್ವಲ್ಪ ಬೇಗನೆ ನಾವು ಹೊರಡ್ಬೋದು. ಮದ್ದೂರಿಂದ ನಾವು ಮದ್ದೂರಲ್ಲೆಲ್ಲ ಅಲ್ಲೆಲ್ಲ ಬೈಕ್ ರೈಲ್ ಹೋಗುತ್ತೆ. ಎಲ್ಲರೂ ಕೂಡ ಮಾತಾಡ್ಕೊಂಡು ಏನೇನಿದೆ ಎಲ್ಲ ಪ್ರಚಾರಗಳು ಮಾಡ್ಕೊಂಡು ಯಾರು ಬರ್ತಾರೆ ಎಲ್ಲರೂ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಮಧ್ಯಾಹ್ನ 12:30 12:45 KM ದೊಡ್ಡಿ ರೋಡ್ ಹೋಗ್ತೀವಿ. KM ದೊಡ್ಡಿಗೆ ಹೋಗಿ ಮಧ್ಯಾಹ್ನ ಅಲ್ಲಿ ಪ್ರಚಾರ ಮಾಡ್ಕೊಂಡು ನೆಕ್ಸ್ಟ್ ದೊಡ್ಡಲ್ಸಿಕೆರೆಗೆ ಹೋಗ್ತೀವಿ. ಸುಮಾರು 1-1:30 ಹೋಗ್ತೀವಿ. 1-1:30 ಹೋಗ್ತೀವಿ. ಮತ್ತೆ ನಾವು KM ದೊಡ್ಡಿಗೆ ಮೇನ್ ಏನ್ ಮಾಡ್ತಾ ಇದ್ದೀವಿ, ನಮ್ಮ ದೊಡ್ಡಲ್ಸಿಕೆರೆ KM ದೊಡ್ಡಿలో ನಮ್ಮ ಅಂಬರೀಷ್ ಪುತ್ಥಳಿ ಇದೆ, 2 ಕಡೆ ಇದೆ ಅಂತ ಹೇಳಿದ್ರು. ಒಟ್ಟಲ್ಲಿ ಅಲ್ಲಿ ಒಂದು ಪುತ್ಥಳಿ ಹತ್ರ ಹೋಗಿ ಎಲ್ಲ ಪುತ್ಥಳಿ ಒಂದೆಲ್ಲ ಹೋಗಿ ಒಂದು ಪುಷ್ಪಾರ್ಚನೆ ಮಾಡೋಣ. ಅಂಬರೀಷ್ ಅಣ್ಣವ್ರಿಗೆ, ನಮ್ಮ ಮಂಡ್ಯದ ಅಂಬರೀಷ್ ಅವ್ರಿಗೆ ಒಂದು ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ನಾವು ಸೀದಾ ಪ್ರಚಾರಗಳೇನಿದೆ ಎಲ್ಲ ಏನೇನು ಮಾತಾಡ್ತಾರೆ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದೀವಿ. ಮತ್ತೆ ನೆಕ್ಸ್ಟ್ ಇನ್ನ ತುಂಬಾ ಜನ ಕೇಳಿದ್ರು, ಸರ್ ಈಗ ನಾವು ದೂರದಿಂದ ಬರ್ತಾ ಇದೀವಿ, ಯಾವ ರೀತಿ ನಾವು ಪ್ಲಾನ್ ಮಾಡ್ಕೋಬಹುದು ಸರ್? ನಿಮ್ ಪ್ಲಾನ್ ನೀವು ಯಾವ ರೀತಿ ನಾನು ಮಾಡ್ಕೊಳ್ಳಿ ಸರ್, ಯಾವುದಕ್ಕೂ ಅಡ್ಡಿ ಇಲ್ಲ, ಮಾಡ್ಕೋಬಹುದು. ಮತ್ತೆ ಮುಂಜಾಗ್ರತೆ ಕ್ರಮಗಳೇನಂದ್ರೆ, ಗಾಡಿಗಳು ತಂದ್ರೆ ದಯವಿಟ್ಟು ಹೆಲ್ಮೆಟ್ಗಳನ್ನ ಧರಿಸ್ಕೊಂಬನ್ನಿ. ಮತ್ತೆ ಗಾಡಿಗಳನ್ನ ತುಂಬಾ ರ್ಯಾಶ್ ಓಡಿಸೋದೆಲ್ಲ ಮಾಡಬೇಡ. ಯಾಕಂದ್ರೆ ಮಾಡ್ತಾ ಇರೋದು ಇದನ್ನ ಒಂದು ಗಿಲ್ಲಿಗೋಸ್ಕರ ಮಾಡ್ತಾ ಇರೋದು. ಗಿಲ್ಲಿ ಲೆವೆಲ್ನ ನಾವು ತೋರಿಸಲೇಬೇಕಂತ. ಯಾಕಂದ್ರೆ ಇಷ್ಟು ದಿನ ಓಟ್ ಹಾಕಿ ಗೆಲ್ಸಿದ್ದಲ್ಲ ಸ್ನೇಹಿತರೆ, ದಯಮಾಡಿ ಈಗ ಬಂದು ಎಲ್ಲರೂ ಭಾಗವಹಿಸಿ ಗಿಲ್ಲಿ ಅವ್ರಿಗೆ ಒಂದು ಬೆಂಬಲ ನೀಡೋತ್ರ ಮಾಡಿ. ಯಾಕಂದ್ರೆ ಭಾನುವಾರ ಇಟ್ಕೊಂಡಿರುತ್ತೆ, ಭಾನುವಾರ ಅದಕ್ಕೋಸ್ಕರ ಅಭಿಮಾನಿಗಳಿಗೋಸ್ಕರನೇ. ಬೇರೆ ದಿನ ಅದೇ ಕೆಲಸ ಕಾರ್ಯಗಳಿರುತ್ತೆ, ಕಾಲೇಜ್ಗಳಿರುತ್ತೆ, ಸ್ಕೂಲ್ಗಳಿರುತ್ತೆ ಅಂತ ಅನ್ಕೊಂಡು ನಾವು ಇಟ್ಕೊಂಡಿದ್ರೆ ಭಾನುವಾರ ಎಲ್ಲ ರಜೆ ದಿನ ಆ ಊರಲ್ಲಿ ಯಾರ್ಯಾರು ಇದ್ದೀರೋ ಅಭಿಮಾನಿಗಳು ಅಲ್ಲಲ್ಲಿ ಬನ್ನಿ. ದೂರದಿಂದ ಬರಕ್ಕಲ್ಲ, ಓಕೆ, ಆ ಊರಲ್ಲಿ ಯಾರು ಇದ್ದೀರೋ ಬಂದು ಒಂದು ಗಿಲ್ಲಿಗೆ ಸಪೋರ್ಟ್ ಮಾಡೋ ತರ ಆಗ್ಲಿ, ಏನಾರಾಗ್ಲಿ ದಯಮಾಡಿ ಮಾಡಿ. ಯಾಕಂದ್ರೆ ನಮ್ಮ ಹತ್ರ ಅಭಿಮಾನ ಬಿಟ್ರೆ ಬೇರೇನು ಜಾಸ್ತಿ ತೋರ್ಸಕ್ಕಾಗಲ್ಲ ಅಂತ ಅನ್ಕೊಂತೀವಿ. ಅದಕ್ಕೋಸ್ಕರ ಬನ್ನಿ, ಎಲ್ಲಾರು ಅವ್ರ ಅಭಿಮಾನ ಏನಿದೆ, ಅವರ ಮನಸ್ಸಲ್ಲಿರೋ ಕೆಲವು ಮಾತುಗಳೇನಿದೆ ಗಿಲ್ಲಿ ಅವ್ರ ಬಗ್ಗೆ, ಇನ್ನು ಯಾವ ತರ ಸಪೋರ್ಟ್ ಮಾಡ್ಬೋದು ಮಾಡಿ. ಮತ್ತೆ ಇನ್ನು ಕೆಲವರು ಅಣ್ಣ ನಾವು ಈ ತರ ಮಾಡುವ, ಆ ತರ ನಿಮ್ಮ ಹತ್ರ ಯಾವ ತರ ಹೇಳಿದ್ರು ಸ್ವಾಮಿ, ಆರಾಮಾಗಿ ನಮ್ಮ ಮಧುರವ್ರಿಗಾಗ್ಲಿ ನಮ್ಗಾಗ್ಲಿ DM ಮಾಡಿ, ಮೆಸೇಜ್ ಮಾಡಿ ಹೇಳಿ, ಸರ್ ಇದ್ರದಿಲ್ಲ ನಂಬರ್ ಹಾಕಿ ಕಾಲ್ ಮಾಡಿ, ಸರ್ ಈ ತರ ಮಾಡ್ಬೋದು. ಎಲ್ಲಾ ತರ ಮಾಡೋ ಸ್ನೇಹಿತರೆ, ಈ ಕಡೆ ಎಲ್ಲ ಅಭಿಮಾನಿಗಳಿಂದ ಇದು ಮಾಡ್ತಾ ಇರೋದು. ಯಾರು ಒಬ್ಬರಿಂದ ಇಬ್ಬರಿಂದ ಮಾಡ್ತಾರೆ, ಎಲ್ಲ ಅಭಿಮಾನಿಗಳಿಗೋಸ್ಕರ ಮಾಡ್ತಾ ಇರೋದು. ಅದ್ರ ನೇತೃತ್ವ ನಮ್ಮ ಮಧುವಣ್ಣರು ವಹಿಸಿದ, ಅವರಿಂದ ನಾವು ಸಪೋರ್ಟ್ ಆಗಿ ನಿಂತು ಯಾವುದೇ ಕೂಡ ಒಂದು ಅಹಿತಕರ ಘಟನೆಗಳು ಮಾಡೋದು ಬೇಡ. ಯಾಕಂದ್ರೆ ಇವಾಗ ಎಲ್ಲರೂ ಜನ ಸೇರಿರ್ತೀವಲ್ಲ, ಅದರಿಂದ ಯಾರಿಗೂ ತೊಂದರೆ ಆಗಬಾರದು ಸ್ನೇಹಿತರೆ. ಅದಕ್ಕೋಸ್ಕರ ಊರಿನ ಜನಗಳಿಗಾಗಲಿ, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಾಗಲಿ ಯಾರಿಗೂ ತೊಂದರೆ ಮಾಡೋದ್ರೆ ನಾವು ನಿಜವಾಗ್ಲೂ ನಮ್ಮ ಅಭಿಮಾನನ ತುಂಬಾ ಚೆನ್ನಾಗಿ ತೋರ್ಸ್ಕೊಂಡು. ಕೆಲವೊಬ್ರು ಸ್ಲಮ್ಗಳು ಅದು ಇದು ಅಂತ ಹೇಳ್ತಾರಲ್ವಾ, ಸ್ಲಮ್ಗಳೆಲ್ಲ ಯಾವ ಸ್ಲಮ್ಗಳು ಅಂತ ತೋರಿಸ್ಬೇಕಾಗುತ್ತೆ. ಅದಕ್ಕೆ ರ್ಯಾಲಿ ತೋರ್ಸೋಣ. ನಾವೆಷ್ಟು ಯಾವ ಸ್ಲಮ್ ಫ್ಯಾನ್ಸ್ ಅದು ಇದು ಅಂತ ಹೇಳಿದ್ರಲ್ಲ ಸ್ವಾಮಿ, ಯಾರು ಸ್ಲಮ್ ಫ್ಯಾನ್ಸ್ ಅಲ್ಲ, ಎಲ್ಲರೂ ನಾವು ಪಕ್ಕಾ ಲೋಕಲ್ ಅಂತ ದಿವಾಸ ಹೇಳ್ತಾರ. ನಮ್ಗೆ ಇಲ್ಲಿ ಪಕ್ಕಾ ಲೋಕಲ್, ಪಕ್ಕಾ ಮಂಡ್ಯ ಹುಡುಗ, ನಮ್ಮ ರೈತರ ಮಗ. ನಿಜವಾಗ್ಲೂ ಅವ್ರಿಗೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತಾನೆ ಹೇಳ್ತೀವಿ. ಯಾಕಂದ್ರೆ
ಯಾಕಂದ್ರೆ ಬಡವರು ಅಂತ ನಮ್ಗೆ ಸಿಂಪತಿ ಮಾಡ್ಕೋತಲ್ಲ, ಯಾಕಂದ್ರೆ ಇರೋದು ನಾವು ಹೇಳ್ತೀವಿ. ಹೌದು, ಎಲ್ಲ ಮಿಡಲ್ ಕ್ಲಾಸ್ ಸ್ವಾಮಿ, ಯಾರು ಹೈ ಕ್ಲಾಸ್ ಏನಿಲ್ಲ. ಹೌದು, ನಮ್ಮ ಗಿಲ್ಲಿಯವ್ರನ್ನ ನಾವು ಬಿಗ್ ಬಾಸ್ ಇಂದ ಕರ್ಕೊಂಡು ಬಂದೇ ಬರ್ತೀವಿ. ಅದಕ್ಕೆ ಎಲ್ಲ ಸಪೋರ್ಟ್ ಇದೆ. ಕಮ್ಮಿ ಅಂದ್ರು ನಿನ್ನೆ ನಮಗೆ ಹತ್ರ ಒಂದು 20-30 ಜನ ಅಣ್ಣ ನಮ್ಮ ಊರಿಗೆ ಎಷ್ಟು ಜನ ಬರ್ತಿತ್ತು ಎಲ್ಲ ಹೇಳ್ತಿದ್ದಾರೆ. ನಮ್ಮ ಅಂದಾಜು ಒಂದು 200-300 ಜನ ಸೇರ್ಬೋದು ಅನ್ಕೊಂಡಿದ್ದು. ದಯಮಾಡಿ ಸ್ನೇಹಿತರೆ 200-300 ಎಷ್ಟು ಜನ ಆಗುತ್ತೆ ಅಷ್ಟು ಜನ ಸೇರಿಸಿ ಎಲ್ಲರೂ ಹೋಗೋಣ, ಎಲ್ಲರೂ ಒಗ್ಗೂಡೋಣ, ಗಿಲ್ಲಿಯವ್ರಿಗೆ ಸಪೋರ್ಟ್ ಮಾಡೋಣ. ಗಿಲ್ಲಿಯವ್ರ ಬಿಗ್ ಬಾಸ್ ಮಂದಿ ಗೆಲ್ಲೇಬೇಕು ಅಂತ ಹೇಳಿ ನಿಜವಾಗ್ಲೂ ನಮ್ಮಂತೂ ನಾವು ಒಂದು ಪಣನೇ ತೊಟ್ಕೊಳ್ಳೋಣ. ಸೀರಿಯಸ್ ಆಗಿ ಇಷ್ಟು ದಿನ ಮಾಡಿದ್ದಲ್ಲ, ಒಂದು ರ್ಯಾಲಿ ಮುಖಾಂತರ ಇದನ್ನ ನಾವು ಗಲ್ಲಿಗೂ ಸೌಂಡ್ ಮಾಡಿ ಗಿಲ್ಲಿ ಅವ್ರ ಕೇಳಿಸೋರ್ಗೂ ಸೌಂಡ್ ಹಾಕ್ಬೇಕು. ಇದನ್ನ ಮಾಡೋಣ ಅಂತಾನೆ ನಾವು ಅನ್ಕೊಂಡಿರೋದು. ದಯಮಾಡಿ ಎಲ್ಲರೂ ಭಾಗವಹಿಸಿ, ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ಗಿಲ್ಲಿ ಅವರು ಗೆದ್ದಲ್ಲೇ ಎಲ್ಲರೂ ತುಂಬಾ ಜನ ನಮ್ಮ ಎಷ್ಟೊಂದು ಜನ ಇದಕ್ಕೆ ನಮ್ಮ ಇವ್ರು ಇದ್ದಾರೆ ಸರ್, ಬ್ಲ್ಯಾಕ್ ಕೋಬ್ರಾ ಅಂತೇಳಿ, ಅವರು ಕೂಡ ಮಹದೇಶ್ವರ ಬೆಟ್ಟಕ್ಕೆ ಇದರಲ್ಲಿ ಯಾತ್ರೆ ಹೋಗ್ತಾ ಇದ್ದಾರೆ. ರೋಡಲ್ಲಿ ತೋರಿಸೋಣ, ಅವ್ರಿಗೂ ತುಂಬಾ ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ತುಂಬಾ ಜನ ಬರ್ತಾರಂತ. ಕೆಲವರು ಮಂಡ್ಯದಿಂದ ಸೈಕಲ್ ಅಲ್ಲಿ ಬರ್ತೀವಿ ಸರ್, ಪರವಾಗಿಲ್ಲ, ಸೈಕಲ್ ಅಲ್ಲಿ ಬನ್ನಿ, ಯಾವ್ದ್ರಲ್ಲಾರು ಬನ್ನಿ ಸರ್, ನಿಮ್ಮ ಅಭಿಮಾನ ಸರ್, ದಯಮಾಡಿ ಎಲ್ಲಾದ್ರಲ್ಲೂ ಬನ್ನಿ. ನಾನ್ ಹೇಳೋದೇನು ಅಂತಂದ್ರೆ, ಹೌದು ನಿಮ್ಮ ಅಭಿಮಾನ ನೀವು ಯಾರಿದೆ ತೋರಿಸ್ಕೋಬೋದು ಸ್ವಾಮಿ. ಇದು ಯಾರು ದೊಡ್ಡ ಮ್ಯಾಟರ್ ಆಗಲ್ಲ, ಸ್ಟೇಟಸ್ ಅಲ್ಲಿ ಯಾವ್ದು ಮ್ಯಾಟರ್ ಆಗಲ್ಲ. ಯಾರು ಬೇಕಾದ್ರೂ ಒಂದು ಸ್ಕೂಲ್ ಹುಡುಗ ಆಗಿರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಮತ್ತೆ ಕೆಲವರು ಹೆಣ್ಮಕ್ಳು ಕೂಡ ಡಿ.ಎಂ ಮಾಡಿದೆ ಬರ್ಬೋದಾ ಅಂತ. ಹೌದು, ಆರಾಮಾಗಿ ಹೆಣ್ಮಕ್ಳು ಕೂಡ ಬರ್ಬೋದು. ನೀವು ದೂರ ಬರಕ್ಕಲ್ವ, ಅಲ್ಲಿ ಬಂದು ಸಪೋರ್ಟ್ ಮಾಡಿ ಹೋಗ್ಬೋದು. ಮತ್ತೆ ಇನ್ಯಾರ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡೋಕೆ ಐಡಿಯಾಸ್ ಇದೆ ಎಲ್ಲರೂ ಮಾಡಿ ಸ್ನೇಹಿತರೆ. ಹಾಗಾಗಿ ಇದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತಾನೆ ನಾವು ಪಣ ತೊಟ್ಟಿರೋದು. ದಯಮಾಡಿ ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿ ಇದನ್ನ ಒಂದು ಯಾವತ್ತೊಂದು ಬಿಗ್ ಬಾಸ್ ಇತಿಹಾಸದಲ್ಲಿ ಉಳಿಬೇಕು. ಈಗ ಬಿಗ್ ಬಾಸ್ ಇತಿಹಾಸದಲ್ಲೇ ಒಬ್ಬ ಬಿಗ್ ಬಾಸ್ ಬರ್ದಿ ಮನೆ ಒಳಗಿದ್ದಾಗ 1 ಮಿಲಿಯನ್ ಫಾಲೋವರ್ಸ್ ಆಗಿದೆ. ಇತಿಹಾಸದಲ್ಲಿ ಎಲ್ಲ ಆದ್ರೆ 1.1 ಮಿಲಿಯನ್ ಫಾಲೋವರ್ಸ್ ಆಗಿದೆ. ಆದ್ರೆ ಇದು ಕೂಡ ನಾವು ಮಾಡೋ ಪ್ರಚಾರ ಇದೆ, ಅಭಿಮಾನಿಗಳಿಂದ ಆದ ಪ್ರಚಾರ ಅಂತ. ಇದು ಕೂಡ ಇತಿಹಾಸದಲ್ಲೇ ಉಳಿಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದರಲ್ಲಿ ಇವಾಗ ಎಲ್ಲಾ ಫ್ಯಾನ್ಸ್ ಬರ್ಬೋದು, ಸುದೀಪ್ ಅಣ್ಣ ಫ್ಯಾನ್ಸ್ ಇರ್ಬೋದು, ದರ್ಶನ್ ಸರ್ ಫ್ಯಾನ್ಸ್ ಇರ್ಬೋದು, ಯಶ್ ಫ್ಯಾನ್ಸು, ಅಂಬರೀಷ್ ಅಣ್ಣ ಫ್ಯಾನ್ಸ್, ಎಲ್ಲರೂ ಬನ್ನಿ. ಎಲ್ಲರೂ ಕೂಡ ಒಂದೇ ನಮಗೆ, ಎಲ್ಲ ಅಭಿಮಾನಿಗಳು ಕೂಡ ನಾವು ಕೂಡ ಎಲ್ಲರೂ ಕನ್ನಡ ನಟರ ಎಲ್ಲರೂ ಅಭಿಮಾನಿಗಳೇ. ಅದಕ್ಕಾಗಿ ಯಾರಿಗೊಂದು ನಾವು ಭೇದ ಭಾವ ಇಲ್ಲ, ಅವ್ರ ಫ್ಯಾನ್ ಇವ್ರ ಫ್ಯಾನ್ ನಾವು ಎಲ್ಲರೂ ಫ್ಯಾನ್ಗಳೇ. ದಯಮಾಡಿ ಯಾರೇ ಸ್ಟಾರ್ ಬಾರು ಯಾವ್ದು ಇಲ್ಲ, ನಾವು ಕೆಲವ್ರು ಮಾಡ್ಕೊತಿದ್ದಾರೆ. ಅದರಿಂದ ನಮ್ಗೇನಿದೆ, ನಮ್ಗೆ ಅಭಿಮಾನ ಇದೆ ಗಿಲ್ಲಿ ನಟ. ಯಾಕಂದ್ರೆ ನಮ್ಮನ್ನ ತುಂಬಾ ಚೆನ್ನಾಗಿ ನಗಿಸಿದ್ದಾರೆ. ಅದು ನಮ್ಮ ಕೈಲಿ ಏನ್ ಕೊಡಕ್ಕಾಗ್ಬೋದು. ಹಬ್ಬ ಅಂದ್ರೆ ಒಂದು 4 ಒಳ್ಳೆ ಮಾತುಗಳು, ಒಂದು ದಿನ 2-3 ತಾಸು ನಾವು ಒಂದು ಬೆಂಬಲ ಕೊಡೋದ್ರಿಂದ ನಾವು ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡೋಂತ ಹೇಳಿದ್ರೆ ಸ್ನೇಹಿತರೆ, ದಯಮಾಡಿ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಆರಾಮಾಗಿ ಬನ್ನಿ, ತೊಂದರೆ ಇಲ್ಲ. ಭಾನುವಾರ ತುಂಬಾ ವಿಜೃಂಭಣೆಯಿಂದ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಿನ್ನೂ ಒಂದು, ಇದು ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಒಂದು ಯೂಟ್ಯೂಬ್ ಅಲ್ಲಿ ನಮ್ಮ ಗಿಲ್ಲಿ ನಟ ಅವರ ಮನೆ ಹೋಮ್ ವಿಡಿಯೋ ಹಾಕಿದೆ. ಇನ್ನೊಂದು ನೆಕ್ಸ್ಟ್ ಸ್ಕೂಲ್ ವಿಡಿಯೋ ಎಡಿಟ್ ಮಾಡಿಸ್ಬೇಕಾಗಿತ್ತು, ಕಾರಣ ನಂತರ ಆಗಿಲ್ಲ. ದಯಮಾಡಿ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ. ಯಾಕಂದ್ರೆ ಮೊದಲ ಟೈಮು ಒಂದೇ ಲಾಂಗ್ ವಿಡಿಯೋ ಮಾಡ್ತಾ ಇರೋದು. ದಯಮಾಡಿ ಇವಾಗ ತಪ್ಪಿದ್ರೆ ಕ್ಷಮಿಸಿ. ಮತ್ತೆ ಸಿಗೋಣ ಸ್ನೇಹಿತರೆ, ಭಾನುವಾರ ಬೆಳಗ್ಗೆ 9 ಗಂಟೆಗೆ ರಾಮನಗರದಲ್ಲಿ ನಿಮ್ ಜೊತೆ ಬರ್ತಾ ಇದೀವಿ. ಬಾಯ್ ಸ್ನೇಹಿತರೆ.